ಸಿಲಿಕಾನ್ ಸಿಟಿಯಲ್ಲಿ ವರುಣನ ಅಬ್ಬರ ಜೋರಾಗ್ತಾ ಇದೆ. ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಮಳೆಯಿಂದ ಜನಜೀವನ ಅಸ್ತವ್ಯಸ್ತ ಆಗಿದೆ. ಸಿಲಿಕಾನ್ ಸಿಟಿಯಲ್ಲಿ ವರುಣ ತನ್ನ ಅಬ್ಬರವನ್ನ ತೋರಿಸ್ತಾ ಇದ್ದಾನೆ. ವರುಣನ ಅಬ್ಬರ ಜಾಸ್ತಿ ಆಗ್ತಾ ಇದೆ. ಮಳೆ ಬಿಟ್ಟು ಬಿಡದೆ ಸುರಿತಾ ಇರುವ ಪರಿಣಾಮವಾಗಿ ಜನಜೀವನ ಅಸ್ತವ್ಯಸ್ತ ಆಗಿದೆ. ನಗರದ ಮುಖ್ಯ ರಸ್ತೆಗಳು ಎಲ್ಲವೂ ಜಲಾವೃತ ಆಗಿದೆ. ಮಳೆ ಬಂದ್ರೆ ಪ್ರತಿದಿನ ನರಕವನ್ನು ಅನುಭವಿಸ್ತಾ ಇದ್ದಾರೆ ಬೆಂಗಳೂರಿನ ಜನ. ಅದೇ ರೀತಿಯಾಗಿ ನಗರದ ಮುಖ್ಯ ರಸ್ತೆಗಳೆಲ್ಲವೂ ಈಗ ಜಲಾವೃತವಾಗಿದೆ. ಮಳೆಯಿಂದಾಗಿ ರಸ್ತೆಗಳೆಲ್ಲವೂ ಕೆರೆಗಳಂತಾಗಿದೆ. ಅದು ಕಾಮನ್, ಯಾಕಂದ್ರೆ ಬೆಂಗಳೂರಿನಲ್ಲಿ ಒಂದು ಸಣ್ಣ ಮಳೆ ಬಂದರೂ ಕೂಡ ಇಂತಹದ್ದೇ ದೃಶ್ಯ ನೋಡೋದಕ್ಕೆ ಸಿಗುತ್ತೆ. ಮೌರ್ಯ ಸರ್ಕಲ್ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಯಾಕೆ ನಾವು ಇದನ್ನು ಸಾಮಾನ್ಯ ಅಂತ ಹೇಳ್ತಾ ಇದೀವಿ ಅಂದ್ರೆ, ಎಷ್ಟೇ ಹೇಳಿದ್ರು ಎಷ್ಟೇ ಮಾತನಾಡಿದ್ರು ಮತ್ತೆ ಮತ್ತೆ ಅಂತಹ ಘಟನೆಗಳು ಮರುಕಳಿಸ್ತಾನೆ ಇರುತ್ತೆ ಅಂತ ಹೇಳಿ. ಸದಾಶಿವನಗರ, ಪ್ಯಾಲೇಸ್ ರೋಡ್, ಹೆಬ್ಬಾಳ, ಮೆಜೆಸ್ಟಿಕ್, ಶೇಷಾದ್ರಿಪುರಂ ಸೇರಿದಂತೆ ಹಲವು ಕಡೆ ಮಳೆ ಆಗಿದೆ. ಆ ಮಳೆ ನೀರಿನಿಂದಾಗಿ ರಸ್ತೆಯಲ್ಲಿ ಪ್ರಯಾಣಿಕರು ಪರದಾಟವನ್ನ ಮಾಡ್ತಾ ಇದ್ದಾರೆ. ಈಗ ಜನರಿಗೆ ಸಮಸ್ಯೆ ಆಗ್ತಾ ಇರೋದು, ಯಾಕಂದ್ರೆ ಇಷ್ಟು ಪ್ರಮಾಣದಲ್ಲಿ ಮಳೆ ಬರ್ತಾ ಇದೆ, ಬಿಟ್ಟು ಬಿಡದೆ ಮಳೆ ಸುರಿತಾ ಇರೋದ್ರ ಪರಿಣಾಮವಾಗಿ ಮೌರ್ಯ ಸರ್ಕಲ್ ನಲ್ಲಿ ನೋಡ್ತಾ ಇದ್ದೀರಾ, ಸಂಪೂರ್ಣವಾಗಿ ರಸ್ತೆನೇ ಕಾಣಿಸ್ತಾ ಇಲ್ಲ. ಅಲ್ಲಿ ಜಲಾವೃತ ಆಗಿರೋದನ್ನ ನೋಡ್ತಾ ಇದ್ದೀರಿ. ವಾಹನ ಸಂಚಾರ ತುಂಬಾ ನಿಧಾನಗತಿಯಲ್ಲಿ ಸಾಗ್ತಾ ಇದೆ, ಅಸ್ತವ್ಯಸ್ತ ಆಗಿದೆ. ಅಲ್ಲಿ ವಾಹನ ಸವಾರರು ಅಲ್ಲಿ ಅತ್ಯಂತ ಜಾಗರೂಕತೆಯಿಂದ ವೆಹಿಕಲ್ ಅನ್ನು ಚಾಲನೆ ಮಾಡಬೇಕಾಗತ್ತೆ. ನೀವು ನೋಡ್ತಾ ಇದ್ದೀರಾ, ಸಂಪೂರ್ಣವಾಗಿ ಅಲ್ಲಿ ಜಲಾವೃತ ಆಗಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಬೆಂಗಳೂರಲ್ಲಿ ವರುಣನ ಆರ್ಭಟ ಹೇಗಿದೆ ಅನ್ನುವಂತಹ ಪ್ರತಿಯೊಂದು ಏರಿಯಾದ ದೃಶ್ಯವನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಈಗ ನೋಡ್ತಾ ಇರುವಂತಹ ದೃಶ್ಯ, ಇದು ಕೆಂಗೇರಿಯ ದೃಶ್ಯ. ಇಲ್ಲೂ ಕೂಡ ವಾಹನ ಸವಾರರು ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ನೋಡಿ, ರಸ್ತೆ ಗುಂಡಿಗಳಿದ್ರೆ ಅಂತೂ ಗೊತ್ತೇ ಆಗೋದಿಲ್ಲ ಅಲ್ಲಿ ಏನಾಗಿದೆ, ರಸ್ತೆ ಇದೆಯೋ ಗುಂಡಿ ಇದೆಯೋ. ನೀರಿನಿಂದ ತುಂಬಿರುವಂತಹ ರಸ್ತೆಗಳಲ್ಲಿ ಎಷ್ಟು ಜಾಗರೂಕತೆಯಿಂದ ಅಲ್ಲಿ ವಾಹನವನ್ನು ಸವಾರರು ಚಾಲನೆ ಮಾಡಬೇಕು ಅನ್ನೋದಕ್ಕೆ ಎಲ್ಲ ದೃಶ್ಯಗಳೇ ಸಾಕ್ಷಿಯಾಗಿದೆ. ಪ್ರತಿ ಬಾರಿ ಕೂಡ ನ್ಯೂಸ್ 18 ಕನ್ನಡ ರಸ್ತೆ ಗುಂಡಿಗಳ ಬಗ್ಗೆ ನ್ಯೂಸ್ ಅನ್ನ ಬಿತ್ತರಿಸುವ ಸಂದರ್ಭದಲ್ಲಿ ಎಷ್ಟೆಲ್ಲ ಅನಾಹುತ ಆಗತ್ತೆ ಅಂತ ಹೇಳ್ತಾ ಇದ್ವಿ. ಮಳೆ ಬಂದರೂ ಕೂಡ ಇನ್ನೊಂದಷ್ಟು ಅನಾಹುತಗಳಿಗೆ, ಅಪಾಯಗಳಿಗೆ ಆಹ್ವಾನ ಮಾಡಿಕೊಡ್ತಾ ಇದೆ ಇದು ಅನ್ನೋದಕ್ಕೆ ಇಂತಹ ದೃಶ್ಯಗಳೇ ಸಾಕ್ಷಿಯಾಗಿದೆ. ಸಂಪೂರ್ಣವಾಗಿ ಕೆಂಗೇರಿಯಲ್ಲಿ ಮಳೆಯಿಂದಾಗಿ ರಸ್ತೆಗಳು ಕೆರೆಗಳಂತಾಗಿದೆ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ, ಸಂಚಾರ ಅಸ್ತವ್ಯಸ್ತ ಆಗಿದೆ. ಎಲ್ಲರೂ ಕೂಡ ಈಗ ಮಳೆ ಬಂದ್ರೆ ಸಾಕು, ವೆಹಿಕಲ್ ಮೂವ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಗಾಡಿಯನ್ನು ಸೈಡ್ಗೆ ಪಾರ್ಕ್ ಮಾಡಿ ಅನೇಕರು ಮಳೆ ನಿಂತ ಮೇಲೆ ಹೋಗೋಣ ಅಂತ ವೇಟ್ ಮಾಡ್ತಿದ್ದಾರೆ. ಜನಜೀವನ ಒಂದ್ ಕಡೆ ಅಸ್ತವ್ಯಸ್ತ ಆಗಿದೆ, ವಾಹನ ಸಂಚಾರ ಅಸ್ತವ್ಯಸ್ತ ಆಗಿದೆ. ಸಂಪೂರ್ಣವಾಗಿ ಅನೇಕ ಕಡೆಗಳಲ್ಲಿ ರೋಡೇ ಇಲ್ಲ, ಕಂಪ್ಲೀಟ್ ಆಗಿ ನೀರಿನಿಂದ ಮುಚ್ಚಿ ಹೋಗಿರೋದನ್ನ ನೀವು ನೋಡ್ತಾ ಇದ್ದೀರಾ. ವಾಹನ ಸವಾರರಂತೂ ಕಷ್ಟಪಡ್ತಿದ್ದಾರೆ, ಏನಾಗ್ತಿದೆಯೋ ಏನೋ, ಏನಾದರೂ ಹೆಚ್ಚು ಕಡಿಮೆ ಆದರೆ ಅಂತ ಹೇಳಿ. ನಗರದ ಮುಖ್ಯ ರಸ್ತೆಗಳೆಲ್ಲವೂ ಜಲಾವೃತ ಆಗಿದೆ. ಆಲ್ಮೋಸ್ಟ್ ಒಂದೂವರೆ ಗಂಟೆಯಿಂದ ಬಿಟ್ಟು ಬಿಡದೆ ಮಳೆ ಸುರಿತಾ ಇರುವಂತಹ ಪರಿಣಾಮವಾಗಿ ಈಗ ಅನೇಕ ರಸ್ತೆಗಳು ಸಂಪೂರ್ಣವಾಗಿ ಈಗ ನೀರಿನಿಂದ ಆವೃತ ಆಗಿದೆ. ಅನೇಕ ಕಡೆಗಳಲ್ಲಿ ಈಗ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾದಂತಹ ಏನು ಮರ ಧರೆಗುರುಳಿರೋದಾಗಿರಬಹುದು ಅಥವಾ ಕಟ್ಟಡಗಳ ಧರಾಶಾಹಿ ಆಗಿರೋದ್ರ ಬಗ್ಗೆ ಸದ್ಯಕ್ಕೆ ಯಾವುದೇ ಮಾಹಿತಿ ಇಲ್ಲ. ಆದರೆ ಖಂಡಿತವಾಗ್ಲೂ ಈಗ ಇನ್ನಷ್ಟು ಅಪ್ಡೇಟ್ಸ್ ಬಂದೇ ಬರುತ್ತೆ. ಯಾಕಂದರೆ ಪ್ರತಿದಿನ ಕೂಡ ಕಟ್ಟಡಗಳ ಕುಸಿತ ಪ್ರಕರಣಗಳನ್ನು ನಾವು ನೋಡ್ತಾ ಇದ್ದೀವಿ. ಈಗ ಕೆಲವೊಂದು ಕಾರಣಗಳಿಂದ ಕಟ್ಟಡ ಕುಸಿತ ಆದರೆ ಮಳೆಯಿಂದಾಗೂ ಕಟ್ಟಡ ಕುಸಿಯುವಂತಹ ಚಾನ್ಸಸ್ ಕೂಡ ಇರುತ್ತೆ. ಮರಗಳು ಧರೆಗೆ ಉರುಳೋದು ಪ್ರತಿ ಬಾರಿ ಕೂಡ ಸಾಮಾನ್ಯ ಆಗಿದೆ. ಯಾಕಂದರೆ ಅಧಿಕಾರಿಗಳು ಅದಕ್ಕಿಂತ ಮುಂಚೆ ಎಚ್ಚೆತ್ತುಕೊಳ್ಳೋದಿಲ್ಲ. ಎಲ್ಲ ಆದಮೇಲೆ ರೋಡಲ್ಲಿರುವಂತಹ ಮರಗಳನ್ನು ಅಥವಾ ರೆಂಬೆ ಕೊಂಬೆಗಳನ್ನು ಕಟ್ ಮಾಡಿ ಆ ನಂತರ ಪ್ರಯತ್ನ ಪಡೋದನ್ನು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಈಗ ಮೌರ್ಯ ಸರ್ಕಲ್, ಕೆಂಗೇರಿ ಬಳಿಯಲ್ಲೂ ಅಂತಹದ್ದೇ ಪರಿಸ್ಥಿತಿ ಇದೆ. ಕಿಲೋಮೀಟರ್ ಗಟ್ಟಲೆ ವಾಹನ ಅಲ್ಲಿ ಸವಾರರು ಪರದಾಡಬೇಕಾಯಿತು. ವಾಹನ ಸವಾರರು ಅಲ್ಲಿ ತುಂಬ ನಿಧಾನಗತಿಯಲ್ಲಿ ವೆಹಿಕಲ್ ಅನ್ನು ಮೂವ್ ಮಾಡಬೇಕಾಯಿತು. ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇನ್ನು ನಾಳೆ ಕೂಡ ಬೆಂಗಳೂರಲ್ಲಿ ಭಾರಿ ಮಳೆ ಆಗತ್ತೆ ಅಂತ ಹೇಳಿದ್ದಾರೆ ಈಗ ಹವಾಮಾನ ಇಲಾಖೆ ತಜ್ಞರು. ಬೆಂಗಳೂರಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಮುಂದಿನ 5 ದಿನಗಳ ಕಾಲ ಬೆಂಗಳೂರಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಹವಾಮಾನ ಇಲಾಖೆ. ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಭಾಗದಲ್ಲಿ ಎಲ್ಲಾ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. 5 ದಿನ ಸಾಧಾರಣ ಮಳೆಯಾಗಲಿದ್ದು ಯೆಲ್ಲೋ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ. ಹವಾಮಾನ ಕೇಂದ್ರ ಬೆಂಗಳೂರು, ನಾನು ಸದಾನಂದ ಅಡಿಗ. ಇಂದಿನ ಬೆಂಗಳೂರು ನಗರದ ಹವಾಮಾನ ವರದಿ. ಇವತ್ತು ಬೆಳಿಗ್ಗೆ 8 ಗಂಟೆ 30 ನಿಮಿಷಕ್ಕೆ ವರದಿಯಾದ ಹವಾಮಾನ ವರದಿಯ ಪ್ರಕಾರ ಬೆಂಗಳೂರಿನಲ್ಲಿ ಗರಿಷ್ಠ ಉಷ್ಣಾಂಶ 27.5 ಹಾಗೂ ಕನಿಷ್ಠ ಉಷ್ಣಾಂಶ 20.5 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿತ್ತು. 32.6 ಮಿಲಿಮೀಟರ್ ಮಳೆಯಾಗಿದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 178.3 ಅಂದರೆ 18 ಸೆಂಟಿಮೀಟರ್ ಮಳೆಯಾಗಿದೆ. ಹಾಗೂ HL ವಿಮಾನ ನಿಲ್ದಾಣದಲ್ಲಿ 20.8 ಮಿಲಿಮೀಟರ್ ಮಳೆಯಾಗಿದೆ.
ಯಲಹಂಕದಲ್ಲಿ 63 ಮಿಲಿಮೀಟರ್ ಹಾಗೂ ಹೆಬ್ಬಾಳದಲ್ಲಿ 47 ಮಿಲಿಮೀಟರ್ ಮಳೆಯಾಗಿದೆ. ಇನ್ನು ಹವಾಮಾನ ಮುನ್ಸೂಚನೆ ಪ್ರಕಾರ ಇವತ್ತು ಮತ್ತು ನಾಳೆ ಬೆಂಗಳೂರಿನಲ್ಲಿ ಇದೇ ಥರ ಮೋಡ ಕವಿದ ವಾತಾವರಣ ಮುಂದುವರಿಯಲಿದ್ದು ಗುಡುಗುನಿಂದ ಕೂಡಿದ ಮಳೆ ಆಗುವ ಸಾಧ್ಯತೆಗಳಿವೆ. ಗರಿಷ್ಠ ಹಾಗೂ ಕನಿಷ್ಠ ಉಷ್ಣಾಂಶ 28 ಹಾಗೂ 21 ಡಿಗ್ರಿ ಸೆಲ್ಸಿಯಸ್ ಇರಲಿದೆ. ಇನ್ನು ಬೆಂಗಳೂರು ನಗರ ಹಾಗೂ ಬೆಂಗಳೂರು ಗ್ರಾಮಾಂತರ ಎರಡೂ ಜಿಲ್ಲೆಗಳಲ್ಲೂ ಸಹ ಒಂದೆರಡು ಕಡೆ ಭಾರೀ ಮಳೆಯಾಗುವ ಸಾಧ್ಯತೆಗಳಿರುವುದರಿಂದ ಮುಂದಿನ 5 ದಿನಗಳು ಯೆಲ್ಲೋ ಅಲರ್ಟನ್ನು ನೀಡಲಾಗಿದೆ. ನಮಸ್ಕಾರ. ದಾವಣಗೆರೆ